ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ಭಾಗದಲ್ಲಿ ಏನಪ್ಪ ಇರುತ್ತೆ ಅಂದರೆ ಡೈಲಿ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಡೈಲಿ ಹೀಗೆ ಹೇಳ್ತಾ ಇದ್ದೀನಿ, ವ್ಲಾಗ್ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾಕಪ್ಪ ಅಂದರೆ ತುಂಬ ಕೆಲಸ, ನನಗೆ ವೀಡಿಯೋಸ್ ಮಾಡೋಕ್ಕೆ ಆಗ್ತಾಯಿಲ್ಲ. ಒಂದೊಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದನ್ನ ನಾನು ಹಾಕ್ತಾಯಿದ್ದೀನಿ. ಇವತ್ತು ಕೂಡ ಅಡಿಕೆ ಕಾಯಕ್ಕೆ ಹೋಗಬೇಕು. ಮೊನ್ನೆ ಎಲ್ಲ ಹಾರಿಸಿದ ಅಡಿಕೆನೆಲ್ಲ ಇವತ್ತು ಬೇಯಿಸಿ ನಮ್ಮ ಮನೆಯವ್ರು ಒಣಗಾಕಿ ಹೋಗಿದ್ದಾರೆ. ಅದನ್ನು ನೋಡೋಕೆ ನಾನು ಅಲ್ಲಿಗೆ ಹೋಗಬೇಕು. ರೋಡಲ್ಲಿ ಹಾಕಿದ್ದೀವಿ ಫೀಲ್ಡ್ ಹತ್ರ. ಅಲ್ಲೇನಪ್ಪ ಜನದ ಗಲಾಟೆ ಅಂತ ಅಲ್ಲ, ದನಗಳ ಗಲಾಟೆ ಭಾಳ ಬಂದುಬಿಟ್ಟು ಅದ್ರ ಮೇಲೆ ಓಡಾಡ್ತವೆ. ಹಾಕಿರೋ ಪಾಟೆಲ್ಲ ಹರಿದಾಕ್ತವೆ, ಅಡಿಕೆ ಎಲ್ಲ ಚೆಲ್ತವೆ. ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ, ಹಾಳಾದರೆ ಎಷ್ಟು ಬೇಜಾರು ಅನಿಸುತ್ತಲ್ವ. ಹಂಗಾಗಿ ಅಲ್ಲೇ ಕೂತು ಕಾಯೋದು ದನಗಳನ್ನ. ತುಂಬ ದನಗಳು ಬರ್ತವೆ, ಹಂಗಾಗಿ ಕಾಯಬೇಕಲ್ಲಿ. ಈಗ ಮಧ್ಯಾಹ್ನ ಆಗಲೇ 1 ಗಂಟೆ ಆಯಿತು. ಬಂದು ಅನ್ನ ಮಾಡಿ ಸಾಂಬಾರು ಮಾಡಿ ಬೇಳೆ ಬದನೆಕಾಯಿ ಹಾಕ್ಬಿಟ್ಟು ಸಾಂಬಾರು ಮಾಡಿದೆ. ಈಗಿನ ಸಾಂಬಾರು ಮಾಡಿದೆ. ನಮ್ಮ ಮನೇಲಿ ಒಂದು ಅರ್ಧ ಗಂಟೆಗೆ ಬರ್ತಾರೆ. ಅಲ್ಲಿ ಒಬ್ರಿಗೆ ಹೇಳಿ ಬಂದಿದ್ದೀನಿ, ದನ ಬಂದರೆ ಒಂಚೂರು ಓಡಿಸ್ರಿ ಅಂತ. ಈಗ ನಾನು ಅನ್ನ ಸಾಂಬಾರು ಮಾಡಿಟ್ಟು ಹೋಗ್ಬೇಕು. ಎಷ್ಟು ಕೆಲಸ ಅಂದರೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಕೆಲಸ. ಮನೆ ಕೆಲಸ ಮಾಡಿಕೊಂಡು ನಾನು ಮತ್ತೆ ಅಲ್ಲಿ ಹೋಗ್ಬೇಕು, ಇಲ್ಲಿ ಬರಬೇಕು, ಮಗಳನ್ನ ರೆಡಿ ಮಾಡಬೇಕು. ಭಾಳ ಕಷ್ಟ. ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರದ ಪೂಜೆನೂ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ಅಡಿಕೆ ಹತ್ರ ಹೋದೆ. ಈ ಥರ ಸಿಂಪಲ್ಲಾಗಿ ಪೂಜೆ ಮಾಡಿರೋ ಅಂಥದ್ದು. ಶುಕ್ರವಾರ ಪೂಜೆ ಮಾಡಿದರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಹಾಗೆ ನಾನು ಮನೆ ಪಾಟ್ ಒಳಗೆ ಅಡುಗೆ ಮನೇಲಿ ಈ ಥರ ಗಿಡ ಇಟ್ಟಿದ್ದೀನಿ. ನಂಗೆ ತುಂಬ ಇಷ್ಟ ಗಿಡಗಳು ಈ ಥರ ಬೆಳೆಸೋಕ್ಕೆ. ಜಾಗ ಇಲ್ಲ ನಮ್ಮ ಮನೆ ಹತ್ರ, ಹಂಗಾಗಿ ನಾನು ಒಂದು ಸಣ್ಣ ಪಾಟ್ ಸಿಕ್ಕರು ಅದರೊಳಗೆ ಏನಾರೋ ಒಂದು ಗಿಡ ಹಾಕಿಟ್ಬಿಡ್ತೀನಿ. ಈ ಥರ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ ಈ ಗಿಡ. ನಂಗೆ ತುಂಬ ಇಷ್ಟ ಈ ಗಿಡ. ಏನು ಜಾಸ್ತಿ ಇದಕ್ಕೇನೂ ಇಲ್ಲ. ಬೇಳೆ, ಸ್ವಲ್ಪ ಹಸಿಮೆಣ್ಸಿಕಾಯಿ, ಟೊಮೊಟೊ ಈ ಥರ ಬೇಯಿಸ್ಬಿಟ್ಟು ಮಸ್ತ್ ಬಿಟ್ಟು ನಾನು ಒಂದು 2-3 ಬದನೆಕಾಯಿನ ಹೆಚ್ಚು ಹಾಕಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಒಂದು ಟೈಮಿಗೆ ಸರಿಯಾಗುತ್ತೆ ಸಾಂಬಾರು ಅಂತ. ಇದನ್ನು ಕುದಿಬೇಕು ಚೆನ್ನಾಗಿ. ಇವಾಗ ಇಟ್ಟಿದ್ದೀನಿ ನೋಡಿ. ಇದು ಬಸವ, ಇದು ದೇವ್ರಿಗೆ ಬಿಟ್ಟಿರೋ ಬಸವ. ಅಡಿಕೆ ಹತ್ರ ಬಂದು ಅಡಿಕೆ ಮೇಲೆಲ್ಲ ಓಡಾಡಿ ಅಡಿಕೆ ಎಲ್ಲ ಚೆಲ್ಲಿ ಹಾಕಿರೋ ಪಾಟನ್ನೆಲ್ಲ ಹರಿದಾಕಿ ಗಲಾಟೆನೇ ಮಾಡಿಬಿಡ್ತು. ಇವತ್ತು ಅಷ್ಟೊಂದು ಗಲಾಟೆ ಮಾಡಿ ಅದು ಹತ್ರ ಹೋದರೆ ಮತ್ತೆ ಗುದ್ದಕ್ಕೆ ಬರ್ತಾಯಿತ್ತು. ಮಧ್ಯಾಹ್ನ ನಮ್ಮ ಮನೆಯವರು ಊಟಕ್ಕೆ ಬಂದರು 2 ಗಂಟೆಗೆ. ನೋಡಿ ಅಡಿಕೆ ಹತ್ರ ನಮ್ಮ ಅತ್ತೆ ಕೂತಿದ್ರು, ಹಾಗಾಗಿ ಸ್ವಲ್ಪ ಅವ್ರಿಗೆ ಕಾಫಿ ಮಾಡಿಕೊಡೋಣ ಅಂತ ಬಂದೆ. ಕಾಫಿ ಮಾಡಿಕೊಟ್ಟು ನಾನು ಸ್ವಲ್ಪ ಸಾಂಬಾರು ಪುಡಿ ಖಾಲಿಯಾಗಿದೆ, ಸಾಂಬಾರು ಪುಡಿ ಮಾಡಬೇಕು. ಯಾವ ರೀತಿ ಮಾಡ್ತೀನಿ ಸಾಂಬಾರು ಪುಡಿ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಕಾಫಿಗೆ ಇಟ್ಟಿದ್ದೆ, ಕಾಫಿ ಅಲ್ಲ ಟೀಗೆ ಇಟ್ಟಿದ್ದೆ. ಟೀ ಉಗ್ತಾ ಬಂತು. ಹಾಗೆ ಇಲ್ಲಿ ನನ್ನ ಸಾಂಬಾರು ಪುಡಿಗೆ ಸ್ವಲ್ಪ ಕಡಲೆಕಾಳು ಹುರಿಯೋಕೆ ಹಾಕಿದ್ದೀನಿ. ಎಲ್ಲ ಥರದ ಕಾಳು ಸ್ವಲ್ಪ ಹುರಿತೀನಿ ನಾನು. ಕಡಲೆಕಾಳು ಹುರಿಯೋಕೆ ಹಾಕಿದ್ದೀನಿ ನಾನು. ಸಣ್ಣ ಉರಿಲೇ ನಾನು ಕೆಂಪಗಾಗಂಗೆ ಎಲ್ಲನೂ ಹುರಿತಾ ಇದ್ದೀನಿ. ಈ ಥರ ಬಟ್ಟೆಯಿಂದ ಕಡಲೆಕಾಳು ಹುರಿದ್ರೆ ಬೇಗ ಇದಾಗುತ್ತೆ, ಕಡಲೆಕಾಳು ಬೇಗ ಒಡೆಯುತ್ತೆ ಅಂತ. ಬಟಾಣಿ ಕಾಳನ್ನು ಹುರಿತಾ ಇದ್ದೀನಿ. ನನ್ನ ಮಗಳು ಕೂಡ ಸ್ಕೂಲಿಂದ ಬಂದು ಎಲ್ಲ ತಿಂಡಿ ತಿಂದ ಅಪ್ಪಾಜಿ, ನೀರೆಲ್ಲ ಕುಡ್ದಾ? ಆರಾಮಿತ್ತ ಇವತ್ತೆಲ್ಲ ಸ್ಕೂಲು? ಹೆಸರು ಕಾಳು, ಬಟಾಣಿ ಕಾಳು, ಕಡಲೆಕಾಳು ಹುರಿದು ಹಾಕಿದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಹುರುಳಿಕಾಳು ಹುರಿತಾ ಇದ್ದೀನಿ. ಸ್ವಲ್ಪ ಉದ್ದಿನ ಬೇಳೆನೂ ನಾನು ಹುರಿಯೋಕೆ ಹಾಕಿದ್ದೀನಿ. 150 ಗ್ರಾಮು ನಾನೊಂದು 150 ಗ್ರಾಮ್ ಅಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಒಂದು 50 ಗ್ರಾಮ್ ಮೆಂತ್ಯ ಹಾಕಿದ್ದೀನಿ ನಾನು. ಎಲ್ಲನೂ ಸಣ್ಣ ಉರಿಯಲ್ಲಿ ಕೆಂಪಾಗಿ ಹುರಿತಾ ಇದ್ದೀನಿ. ಜೀರಿಗೆ ಮಾತ್ರ 150ರಿಂದ 200 ಗ್ರಾಮ್ ಹಾಕಿದ್ದೀನಿ. ಜೀರಿಗೆ ಜಾಸ್ತಿ ಇರಬೇಕು ಸಾಂಬಾರು ಪೌಡ್ರಿಗೆ, ಹಾಗಾದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು 4 ತಿಂಗಳಿಗೊಮ್ಮೆ ಮಾಡ್ಕೊತಾ ಇರ್ತೀನಿ ಸಾಂಬಾರು ಪೌಡ್ರು. ಕೆಲವರು ಮೆಣಸಿನ್ಕಾಯಿನೂ ಹಾಕಿ ಮಾಡ್ಕೊತಾರೆ. ನಮ್ಮ ಕಡೆ ಆ ಥರ ಎಲ್ಲ ಮಾಡಲ್ಲ ನಾವು. ಸಪ್ರೇಟಾಗಿ ಬರೀ ಧನಿಯಾ, ಸ್ವಲ್ಪ ಕಾಳು, ಬೇಳೆ ಎಲ್ಲ ಹಾಕಿಬಿಟ್ಟು ಮಾಡ್ಕೊತೀವಿ. ಹಾಗೆಯೇ ಖಾರದ ಪುಡಿ ನಾವು ಎಕ್ಸ್ಟ್ರಾ ಮಾಡಿ ಇಟ್ಕೊತೀವಿ, ಮಿಕ್ಸ್ ಮಾಡಿ ಏನು ಇಟ್ಕೊಳಲ್ಲ. ಮತ್ತು ನಾನ್ ವೆಜ್ಜಿಗೆ ಬರೀ
ಕೊತ್ತಂಬರಿ ಕಾಳು, ಅರಿಶಿನ ಅಷ್ಟೇ ನಾವು ಹುರಿದ್ಬಿಟ್ಟು ಹಾಕಿ ಮಾಡ್ಕೊತೀವಿ. ಅದಕ್ಕೆ ನಾವು ಎಕ್ಸ್ಟ್ರಾ ಮಸಾಲೆ ಹಾಕೋದ್ರಿಂದ ಅದನ್ನೇ ಬೇರೆ ಥರ ಮಾಡ್ಕೊತೀವಿ. ಇದು ಡೈಲಿ ತರಕಾರಿ ಸಾಂಬಾರಿಗೆ ಅಂತ ಮಾಡ್ಕೊತಿರೋ ಅಂಥ ಸಾಂಬಾರು ಪೌಡ್ರು. ಸಾಸಿವೆನೂ ಅಷ್ಟೇ ನಾನೊಂದು 50 ಗ್ರಾಮ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಜೀರಿಗೆನೇ ಜಾಸ್ತಿ ಹಾಕ್ಕೊಂಡಿರೋದು, ಸಾಸಿವೆ ಕಡಿಮೆ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದು 100 ಗ್ರಾಮ್ 100ರಿಂದ 150 ಗ್ರಾಮು ಅಕ್ಕಿ ಹಾಕ್ಕೊಂಡಿದ್ದೀನಿ. ಇದು ಜ್ಯೋತಿ ಅಕ್ಕಿ ಅವತ್ತು ತೋರಿಸಿದ್ನಲ್ಲ ನಾನು ವಿಡಿಯೋದಲ್ಲಿ, ಆ ಅಕ್ಕಿ, ಇದು ಕೆಂಪಕ್ಕಿ. ಇದು ಹಾಕೋದ್ರಿಂದ ಸಾಂಬಾರು ಪೌಡ್ರು ತುಂಬ ಚೆನ್ನಾಗಾಗುತ್ತೆ. ಈ ಅಕ್ಕಿನ ಒಂದು 100 ಗ್ರಾಮ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ಮಸಾಲೆ ಐಟಮ್ಸ್ನ ಇಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಲವಂಗ ತೊಗೊಂಡಿದ್ದೀನಿ, ಒಂದಿಷ್ಟು ಏಲಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಚಕ್ರ ಮೊಗ್ಗು ತೊಗೊಂಡಿದ್ದೀನಿ, ಸ್ವಲ್ಪ ಮರಾಠಿ ಮೊಗ್ಗು, ಹಾಗೆ ಚಕ್ಕೆ, ಜಾಪತ್ರೆ, ಒಂದು ಜಾಕಾಯಿ ತೊಗೊಂಡಿದ್ದೀನಿ. ಒಂದು ಸಾಕು, ತುಂಬ ಮಸಾಲೆ ಆಗ್ಬಿಡುತ್ತೆ ಆಮೇಲೆ. ಇಷ್ಟು ತೊಗೊಂಡಿದ್ದೀನಿ. 1 kg ಕೊತ್ತಂಬರಿ ಕಾಳಿಗೆ ಸಾಂಬಾರು ಪುಡಿ ಮಾಡ್ತಾಯಿರೋದು ನಾನು. ಇಷ್ಟು ಐಟಮ್ಸ್ ತೊಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿರೋ ಥರ ಎಲ್ಲ ಕಾಳನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿದಿದ್ದೀನಿ. ಇದಕ್ಕೆ 100ರಿಂದ 150 ಗ್ರಾಮ್ ಅರಿಶಿನ ಕೊಂಬು ಹಾಕ್ತೀನಿ ನಾನು. ಅರಿಶಿನ ಪುಡಿ ಎಲ್ಲ ಅರಿಶಿನ ಕೊಂಬು ಹಾಕ್ತೀನಿ. ಇದು ತೊಗೊಂಡಿರೋಂಥ ಎಲ್ಲ ಮಸಾಲೆ ಐಟಮ್ಸ್ನು ನಾನು ಸ್ವಲ್ಪ ಬಿಸಿ ಮಾಡ್ಕೊತೀನಿ. ಹಂಗೆ ತುಂಬ ದಿನ ನಾನು ಸಾಂಬಾರು ಪೌಡ್ರ್ ಇಡೋದ್ರಿಂದ ಎಲ್ಲ ಬಿಸಿ ಮಾಡಿಟ್ರೆ ಚೆನ್ನಾಗಿರುತ್ತೆ. ತುಂಬ ಏನು ಉರಿಯಲ್ಲ, ನಾನು ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ, ಈ ಥರ ಸುಮ್ಮನೆ ಸಣ್ಣ ಉರಿಲಿ 1-2 ನಿಮಿಷ ಈ ಥರ ಮಾಡ್ತೀನಿ ಅಷ್ಟೇ. ತುಂಬ ಏನು ಅದನ್ನು ಸಣ್ಣ ಉರಿಲಿ ತುಂಬ ಫ್ರೈ ಮಾಡಲ್ಲ, ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ತೀನಿ ಅಷ್ಟೇ, ತುಂಬ ಜಾಸ್ತಿ ಮಾಡಲ್ಲ. ನೋಡಿ, ನಾನು ಕೊತ್ತಂಬರಿ ಕಾಳೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಒಣಗಿಸಿಟ್ಟಿದ್ದೆ. ಈಗ ಸಣ್ಣ ಉರಿಲಿ ಇದನ್ನು ಕೂಡ ನಾನು ಹುರಿತಾ ಇದ್ದೀನಿ. 1 kg ಕೊತ್ತಂಬರಿ ಕಾಳಿನ ಸಾಂಬಾರು ಪೌಡ್ರ್ ಮಾಡ್ತಾಯಿದ್ದೀನಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ನನಗೆ ಈ ಸಾಂಬಾರು ಪುಡಿ ಮಾಡೋದನ್ನು ನಮ್ಮಮ್ಮ ಹೇಳ್ಕೊಟ್ಟಿದ್ದು. ನಮ್ಮ ಕಡೆ ಎಲ್ಲ ಇದೇ ಥರ ಮಾಡ್ತಾರೆ. ನಮ್ಮಮ್ಮನ ಹತ್ರ ಯಾವಾಗೂ ಮಾಡಿಸ್ತಾ ಇದ್ದೆ. ಇನ್ನೇನು ನಮ್ಮಮ್ಮನೇ ಎಲ್ಲ ಹೇಳ್ಕೊಟ್ರಲ್ಲ, ನಾನೇ ಕಲ್ತ್ಕೊಂಡು ನಾನೇ ಮಾಡೋಣ ಅಂತ ನಾನು ಈಗ ಸುಮಾರು ವರ್ಷದಿಂದ ನಾನೇ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಕಡೆ ಸಾಂಬಾರು ಪುಡಿ, ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡಿ ಮಾಡಿಸೋ ಆ ಥರ ಸಾಂಬಾರು ಪುಡಿ ಮಾಡಲ್ಲ. ಬೇರೆ ಕಡೆ ಆ ಥರ ಮಾಡ್ತಾರೆ. ನಮ್ಮ ಕಡೆ ಈ ಥರ ಇದನ್ನೇ ಸಪ್ರೇಟ್ ಮಾಡ್ಕೊತಾರೆ, ಖಾರದ ಪುಡಿನೇ ಸಪ್ರೇಟ್ ಮಾಡಿ ಇಟ್ಕೊತಾರೆ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ನಾನು ಹುರಿತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಜಾಸ್ತಿನೇ ಹಾಕಬೇಕು, ಚೆನ್ನಾಗಿರುತ್ತೆ, ಅದ್ರ ಘಮನೇ ಸೂಪರಾಗಿ ಬರುತ್ತೆ. ಇಲ್ಲೊಂದು ಸ್ವಲ್ಪ ಇಟ್ಟಿದ್ದೀನಿ, ಇಲ್ಲೊಂದು ಸ್ವಲ್ಪ ಇಟ್ಟಿದ್ದೀನಿ. ಎರಡನ್ನೂ ನಾನು ಸಣ್ಣ ಉರಿಯಲ್ಲೇ ಹುರಿತಾ ಇದ್ದೀನಿ. ಸಂಜೆ ಚಿಕನ್ ತಂದಿದ್ರು ನಮ್ಮ ಮನೆಯವರು, ಚಿಕನ್ ಸಾಂಬಾರು ಮಾಡಿದೆ. ಈ ಥರ ನೋಡಿ, ಸಿಂಪಲ್ಲಾಗಿ ಚಿಕನ್ ಸಾರು ಮಾಡಿರೋ ಅಂಥದ್ದು. ನನ್ನ ಮಗಳು ಊಟ ಮಾಡ್ತಿದ್ದಾಳೆ, ನಮ್ಮ ಯಜಮಾನ್ರು ಕೂಡ ಊಟ ಮಾಡ್ತಿದ್ದಾರೆ. ನಮ್ಮ ಅತ್ತೆಗೂ ಹಾಕಿಟ್ಟಿದ್ದೀನಿ, ನಮ್ಮ ಅತ್ತೆ ಹೊರಗೆ ಹೋಗಿದ್ದಾರೆ. ನೋಡಿ, ಕಾಗೆಗೆ ಒಂದೇ ಒಂದು ಕಾಲಿದೆ. ನಾನು ನೋಡೇ ಇರಲಿಲ್ಲ, ಸುಮ್ಮನೆ ಕುಂಟ್ತಾಯಿತ್ತು. ಯಾಕೆ ಕುಂಟ್ತಾಯಿದೆ ಅಂತ ನೋಡಿದರೆ ಇದಕ್ಕೆ ಒಂದೇ ಒಂದು ಕಾಲಿದೆ. ಪಾಪ ಮನುಷ್ಯ ಆಗಿದ್ರೆ ಎಷ್ಟು ಒದ್ದಾಡ್ತಿದ್ದ, ಒಂದು ಕಾಲು ಇಟ್ಕೊಂಡು ಎಷ್ಟು ಕಷ್ಟ ಆಗೋದು ನೋಡಿ. ಒಂದೇ ಕಾಲಲ್ಲಿ ಅದು ಅಕ್ಕಿ ಕಾಳು ತಿಂತಾಯಿತ್ತು ನೋಡಿ, ತುಂಬ ಬೇಜಾರಾಯಿತು. ಮನುಷ್ಯನ ಜೀವನನೂ ಅಷ್ಟೇ, ಪ್ರಾಣಿ ಪಕ್ಷಿ ಜೀವನನೂ ಅಷ್ಟೇ, ಎಲ್ಲ ಸರಿ ಇದ್ದರೆ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.